ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಮತ್ತೊಮ್ಮೆ ಶ್ರೀಲಬ್ಬರ ಸೂರ್ಯವಂಶಿಯಿಂದ ವೈಭವ್ ಪೂರ್ಣವಾದಂಥ ಆಟ. ಕೇವಲ 29 ಚೆಂಡೆಸೆದ, ಹೊಡೆದದ್ದು 97, 3/100. ಅದ್ಭುತ ಆಟ ಸೂರ್ಯವಂಶಿ. ಎಷ್ಟು ಹೇಳಿದರೂ ಸಾಲದು. ನಿಜವಾಗಿಯೂ ಇಂಥ ಸಣ್ಣ ವಯಸ್ಸಿನ ಈ ಮಗುವಿನ ಒಂದು ಅಂತಸ್ತಿನ ಒಳಗಿರುತ್ತಿರುವಂಥ ವ್ಯಕ್ತಿ ಅದನ್ನು ಯಾವ ಶಬ್ದ ಹೇಗೆ ಬಣ್ಣಿಸ್ಬೇಕು ಗೊತ್ತಿಲ್ಲ. 14-15 ವರ್ಷದ ಈ ಬಿಹಾರಿ ಪೋರ ತೋರಿಸಿದ ದಿಟ್ಟ ಆಟ. ಎತ್ತಬೇಕಾದತ್ತ ಚೆಂಡನ್ನು ಬೌಂಡ್ರಿಗಳಿಗೆ, ಸಿಕ್ಸರ್ಗಳಿಗೆ ಎತ್ತಿದ ರೀತಿಯಂತೆ ಅತ್ಯದ್ಭುತ ಅನ್ನೋದ್ರಲ್ಲಿ ಎಲ್ಲ ಮಾತಿಲ್ಲ. ಕೇವಲ 29 ಎಸೆತ, 97 ರನ್, ಸಾಣದಲ್ಲ. ಸಿಕ್ಸರ್ಗಳ ಹಾಗೆ ಸುರಿಮಳೆ. ವಿಶೇಷವಾಗಿ ಬ್ಯಾಟ್ರಿಗಳಿಗೆ ಅನುಕೂಲ ಆಗುವಂಥ ಪಿಚ್ ಮೇಲೆ ಈ ಹೊಡೆತ ಆಡಿದಂತಹ ಮುಲ್ಲಾನಪುರ, ಇದು ವಿಶೇಷವಾಗಿ ಈ ಊರಲ್ಲಿರುವಂಥ ಮ್ಯಾಚ್ನಲ್ಲೇ ಹೈದರಾಬಾದ್ ಅಂದರೆ ಸನ್ರೈಸರ್ಸ್ ಅವ್ರಿಗೂ ಅನುಕೂಲ ಆಗುವಂಥ ಒಂದು ಪಿಚ್ನಲ್ಲಿ ನಡೆದದ್ದು. ಆದರೆ ಇವತ್ತಿನ ಆಟ ನೋಡಿದಾಗ ವಿಶೇಷವಾಗಿ ನಮ್ಮ ಸನ್ರೈಸರ್ಸ್ಗಳಿಗೆ ಲಾಭ ಆಗಲಿಲ್ಲ ತಮ್ಮ ಪಿಚ್ ಮೇಲೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದೇನೋ ಆಗಲಿ, ಅವ್ರು ಆಡಿದಂಥ ಆಟ ಭಾಳಷ್ಟು ಅದ್ಭುತ. ಆದರೆ ಅವರಂತ ಮುಂದೆ ಬಂದಂಥವ್ರು ಆಡಲಿಲ್ಲ ಅನ್ನೋ ಕಾರಣಕ್ಕಾಗಿ 243ಕ್ಕೆ 8 ವಿಕೆಟ್ಗಳನ್ನು ಕಳ್ಕೊಂಡು ಅದು ಚಾಲೆಂಜಿಂಗ್. ಯಾಕಂದರೆ 243 ರನ್ ಸಣ್ಣದಲ್ಲ, 20 ಓವರ್ಸ್ಗಳಲ್ಲೇ. ಹೀಗಾಗಿ ಗೆಲ್ಲುವ ಮೊತ್ತನೇ ಅದು. ಆದರೂ ಎದುರಾಳಿ ಸಾಮಾನ್ಯರಲ್ಲ, ಅವರು ಬ್ಯಾಟಿಂಗ್ದಲ್ಲಿ ಅತ್ಯಂತ ಪಾರಂಗತರು. ಅದರಲ್ಲೂ ಮುಖ್ಯವಾಗಿ ಪ್ಯಾಟ್ ಕಮಿನ್ಸ್ ಅಂತ ಬೌಲರ್ ಅವರು. ಅದೇ ಕಾಲಕ್ಕೆ ಅವರಲ್ಲಿದ್ದಂಥ ಅನೇಕ ಬ್ಯಾಟ್ಸ್ಮನ್ಗಳು ತಮ್ಮ ವ್ಯಕ್ತಿತ್ವದಿಂದ 196ರವರೆಗೆ ತೆಗೆದುಕೊಂಡು ಬಂದರು. ಅದನ್ನು 196 ಅಂದ್ರೆ ಹೆಚ್ಚು ಕಡಿಮೆ 52 ರನ್ಗಳಿಂದ ಈ RR ರಾಜಸ್ಥಾನ್ ರಾಯಲ್ಸ್ ಗೆದ್ದರು ಅನ್ನೋದು ಒಂದು ಸಂಕೇತಪೂರ್ಣವಾದ ಮಾತ್ರ ಅಂತ ಹೇಳಬೇಕಾಗಿದೆ. ಯಾಕಂದರೆ ನಿನ್ನೆ ಆಟ ನಿಜವಾಗಿಯೂ ಕೇವಲ ಆ ವ್ಯಕ್ತಿ ಒಬ್ಬನ ಆಟ ಆಗಿ ಹೋಗಿಬಿಟ್ಟಿತ್ತು ಅಂತ. ವಿಶೇಷವಾಗಿ ಇಲ್ಲಿವರೆಗೆ ಈ IPL ರೆಕಾರ್ಡ್ ಇದ್ದಿದ್ದು ನಮ್ಮ ವೆಸ್ಟ್ ಇಂಡೀಸ್ ದೈತ್ಯ ಆಟಗಾರ ಅವರ ರೆಕಾರ್ಡನ್ನು ಸಹಿತ ಇವತ್ತು ಮುರಿದು ಹಾಕಿದ್ದನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ಈ ಮ್ಯಾಚ್ ಬಹುದಿನಗಳವರೆಗೆ ನೆನಪು ಉಳಿಯುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ನಮ್ಮ ಜೈಸ್ವಾಲ್ ಆಡಿರ್ಬೋದು, ಅಥವಾ ಅದೇ ಕಾಲಕ್ಕೆ ಇನ್ನುಳಿದ ಬ್ಯಾಟ್ಸ್ಮನ್ಗಳು ಜೊರೇಲ್ ಅವರು ಆಡಿರ್ಬೋದು. ಇವರೆಲ್ಲರ ಒಟ್ಟು ಸಾಂಘಿಕ ಹೋರಾಟದಿಂದ ಏನಪ್ಪ ಅಂದರೆ ವಿಶೇಷವಾಗಿ ಈ ಮ್ಯಾಚ ಗೆಲ್ಲೋದು ಕಾರಣ ಅಂತ ಹೇಳಿದರೂ ಸಹಿತ ಮ್ಯಾಕ್ಸಿಮಮ್ ಇವತ್ತು ಬಿಸಾಟ ಮಾಡಿದಂಥ ಬೇಕಾದ ದಿಕ್ಕಿನಲ್ಲಿ ಹೊಡೆದಂಥ ಸೂರ್ಯವಂಶಿಯ ಆಟ ಇವತ್ತಿನ ಮ್ಯಾಚ್ ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅನ್ನೋದು ಅಷ್ಟ ಮುಖ್ಯದ. ಯಾಕೆಂದರೆ ನಂತರ ಬಂದಂಥ ಬ್ಯಾಟ್ಸ್ಮನ್ ಅವರು ಆಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಆಡಬೇಕಾಗಿತ್ತು, ಅವರು ಆಡಿದ ಆಟವನ್ನು ನೋಡಿದರೆ 280 ಮಿನಿಮಮ್ ಆಗಬೇಕಾಗಿತ್ತು. ಆದರೆ 243 ನಿಂತಿದ್ದನ್ನು ನೋಡಿದರೆ ನಂತರದ ಬಂದಂಥ ವಿಕೆಟ್ಗಳು ಒಂದರಿಂದ ಬಿತ್ತು ಹೋಗಿದ್ದರಿಂದಾಗಿ ಸಣ್ಣ ಮೊತ್ತ ನಿನ್ನೆ. ಯಾಕಂದರೆ ಇವರು ಸಾಮಾನ್ಯರಿಲ್ಲ, ಹೈದರಾಬಾದಿಗಳು ಸನ್ರೈಸರ್ಸ್ ಇವರಲ್ಲಿ ಬ್ಯಾಟ್ಸ್ಮನ್ ಸಾಕಷ್ಟು ಜೋರ್ದಾರ್ ಅಂತ ಇಶಾನ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಎಲ್ಲರೂ ಜೋರ್ದಾರ್ ಆಟಗಾರಿದ್ದರು. ಆದರೆ ಮ್ಯಾಚ್ ಗೆಲ್ಲುವಲ್ಲೇ ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ ಈಗಿನ ಮುಂದೆ ಬರುತ್ತಿರುವಂಥ ಮ್ಯಾಚ್ ನಿಮ್ಗೆ ಗೊತ್ತದೆ. ಈಗಾಗಲೇ ಗೆದ್ದಿರುವ RR ಇದು 2ನೇ ಫೈನಲಿಸ್ಟ್ ಯಾರಾಗ್ತಾರೆ ಅನ್ನುವಂಥದ್ದು. ಈಗಾಗಲೇ ನಮ್ಮ RCB ಎದುರು ಸೋತು ಬಂದಿರುವ GT ಗುಜರಾತ್ ಟೈಟನ್ಸ್ ಅವರೇನು ಸಾಮಾನ್ಯರಿಲ್ಲ. ಶುಭ್ಮನ್ ಗಿಲ್ ಆಗಿರ್ಬೋದು, ಅವ್ರ ಜೊತೆಗಾರ ಆಗಿರ್ಬೋದು, ಅವರು ಜಬರ್ದಸ್ತ್ ಆಟಗಾರ ಇದ್ದಾರೆ. ಅದು ಸಮತೋಲಿತ ಟೀಮ್ ಅದ. ಅಲ್ಲಿ ಬ್ಯಾಟ್ಸ್ಮನ್ ಇದ್ದಾರೆ, ಬೌಲರ್ ಇದ್ದಾರೆ, ಫೀಲ್ಡರ್ಸ್ ಚೆನ್ನಾಗಿದ್ದಾರೆ. ಆದರೂ ಒಂದೇನೋ ಸೋಲು ಆಗ್ಯದ RCB ಎದುರು. ಆ ಸೋಲನ್ನ ಈ ಮ್ಯಾಚ್ನಲ್ಲೇ ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ಕೊಂಡು ಗೆಲುವು ಮಾಡ್ಕೋಬೋದು ಅನ್ನೋ ಸಹಿತ ಈಗಾಗಲೇ ಚರ್ಚೆಗಳು ಜೋರು ಹಿಡಿತಾ ಇದ್ದಾವೆ.
ಗುಜರಾತ್ ಟೈಟನ್ಸ್ ಫೈನಲ್ಗೆ ಹೋಗ್ಬೋದು ಅನ್ನುವಂಥ ಮಾತುಗಳನ್ನು ಸಹಿತ ಭಾಳ ಜನ ಮಾತಾಡ್ತಾ ಇದ್ದಾರೆ. ನಾಳೆ ನಡೆಯುತ್ತಿರುವಂಥ ಆ ಮ್ಯಾಚ್ನಲ್ಲಿ ಗೆಲುವು ವಿಶೇಷವಾಗಿ ಈ ಗುಜರಾತ್ ಟೈಟನ್ಸ್ ಆಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಆ ಟೀಮ ಸಮತೋಲಿತದ. ಅದೇ ಕಾರಣ ಆರಾಮಲ್ಲ, ಬ್ಯಾಟಿಂಗ್ ಚೆನ್ನಾಗಿದೆ, ಆದರೆ ಸ್ವಲ್ಪ ಫೀಲ್ಡಿಂಗ ಬರೆದ್ರೆ ವೀಕ್ ಅದ ಅನ್ನೋದು ಅಭಿಪ್ರಾಯ. ಆದರೆ ಗೆಲ್ಲುವ ಒಂದು ಹಂತಕ್ಕೆ ಬಂದಾಗ, ನಿರ್ಣಾಯಕ ಹಂತಕ್ಕೆ ಬಂದಾಗ ಮಾನಸಿಕ ಸದೃಢತೆ, ಅದೇ ಕಾಲಕ್ಕೆ ಹೇಗಾದರೂ ಅಲ್ಲಿ ನಿಲ್ಲಲೇಬೇಕು ಅನ್ನೋದ ಒಂದು ಕಾನ್ಸಂಟ್ರೇಷನ್ನ ನಮ್ಮೆಂದು ಹೇಳುವಂಥ ಮಾತು, ಸ್ಥಿತಪ್ರತಿತ್ವ, ನಮ್ಮಲ್ಲಿ ಪ್ರತಿಭೆ ಬೇಕು, ಹಾರ್ಡ್ ವರ್ಕು ಬೇಕು, ದೈಹಿಕ ಶಕ್ತಿನೂ ಬೇಕು. ಈ ಆಟದಲ್ಲಿ ಎಲ್ಲ ಅಳವಡಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿದೊಂದು ದೊಡ್ಡ ದುಡ್ಡಿನ ಆಟ ಆಗಿ ಹೋಗ್ಬಿಟ್ಟದ. ಹೀಗಾಗಿ ಎಲ್ಲರೂ ತಮ್ಮಲ್ಲಿದ್ದಂಥ ಎಲ್ಲ ಪ್ರತಿಭೆಯನ್ನು ಸರ್ವಾಂಗೀಣವಾಗಿ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಇವತ್ತು ಇದು ಬುದ್ಧಿ ಮತ್ತು ಶಕ್ತಿ ಎರಡು ಬಲದ ಮೇಲೆ ನಡೆಯೋದ್ರಿಂದಾಗೆ ಇದರ ಜೊತೆಗೆ ಮನಸ್ಸಿನ ಮೇಲೆ ಹಿಡಿತ ಯಾರು ಸಾಧಿಸ್ತಾರ ಅವ್ರು ಗೆಲ್ಲುವಂಥದ್ದು, ಸೆಕೆಂಡ್ ಫೈನಲಿಸ್ಟ್ ಅವ್ರಾಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಗುಜರಾತ್ ಟೈಟನ್ಸ್ ಗೆದ್ದೇ ತೀರ್ತಾರೆ ಅನ್ನೋಂಥ ಮಾತಿಲ್ಲ. ಹಾಗಂತೇಳಿ ಅವ್ರು ಸೋತೇ ಹೋಗ್ತಾರಂತಲ್ಲ. ಆದರೆ ಒಂದು ಅಂದಾಜಿನ ಮೇಲೆ ಗುಜರಾತ್ ಟೈಟನ್ ಮೇಲೆ ಬೆಟ್ಟಿಂಗ್ ಹಾಕೋರು ಭಾಳ ಜನ ಇದ್ದಾರೆ ಅಂತೇಳಿ. ಯಾಕಂದ್ರೆ ಬೆಟ್ಟಿಂಗ್ ಇದು ನಡೀತಾನೆ ಅದೇ ಇಲ್ಲ, ನಡೀತಾ ಇಲ್ಲ. ಇದು ನಮಗೆ ಗೊತ್ತಿರುವಂಥ ವಿಷಯ. ಓಪನ್ ಸೀಕ್ರೆಟ್ ಆಗಿದ್ದು, ಯಾರು ಹಿಡಿಬೇಕಾಗಿತ್ತು ಅವರು ಕಾಂಪ್ರಮೈಸ್ ಆಗಿದ್ದಾರೇನೋ ಅನ್ನುವಂಥ ಸಂಶಯವನ್ನು ಕೆಲವು ಜನ ಮಾತಾಡ್ತಾರೆ. ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಅವ್ರನ್ನ ತನಿಖೆ ಮಾಡಿ ಗುರ್ತಾ ಹಿಡಿಯುವಂಥದ್ದು. ಏನೋ ಆಗಲಿ, ಈ ಮುಂಬರುವ ಎರಡನೆಯ ಫೈನಲಿಸ್ಟ್ ಯಾರು ಆಗ್ತಾರೆ? ಮೊದಲಿಂದ ಈಗ RCB ಹೋಗಿದ್ದಾರೆ. RCB ಅವರು ಈ ಸಲನು ಕಪ್ ಹೋಗ್ತಾರೆ ಅನ್ನುವಂಥ ಮಾತುಗಳು ಈಗ ಚರ್ಚೆ ಜೋರು ನಡೆದಿದ್ದಾವೆ. ಆದರೆ ಅದು ಈಗ ಇವರೇ ಹೋಯ್ತಾರೆ ಅಂತ ಹೇಳೋ ಸ್ಥಿತಿಯೊಳಗಿಲ್ಲ. ಯಾಕಂದ್ರೆ ನಮ್ಮ ಈಗ ಇದ್ದಂಥ 3 ಟೀಮ್ಗಳು, ಒಂದು RCB, ಎರಡನೇದು ಗುಜರಾತ್ ಟೈಟನ್ಸು, ಈಗ ಎಂಟ್ರಿ ಅಂತ RR. ಇವರು ಯಾರನ್ನು ಯಾವ ಸಮಯದಲ್ಲಾದರೂ ಸೋಲಿಸೋದು ಶಕ್ತಿ ಹೊಂದವರಿದ್ದಾರೆ. ಹೀಗಾಗಿ ಈ 3 ಟೀಮ್ಗಳ ಮಧ್ಯದಲ್ಲೇ ಈಗಿಂದ ಫೈನಲಿಸ್ಟ್ ಆಗಿದೆ RCB. ಇನ್ನು ಫೈನಲ್ ಗೆಲ್ಲವ್ರು ಯಾರು ಅನ್ನೋದು ಚರ್ಚೆಗೆ ಜೋರು ನಡೆದಿದೆ. ಆ ಎಲ್ಲ ನೆಲೆ ನೋಡಿದಾಗ ವೈಭವ್ ಸೂರ್ಯವಂಶಿಯ ಆಟ ಇದೇ ರೀತಿಯಾಗಿ ಮುಂದಿನ ಪಂದ್ಯಗಳಲ್ಲೂ ಮಿಂಚಿತಂದರೆ RR ಸೋಲಿಸುವಂಥ ಒಂದು ಏನಪ್ಪ ಸಾಧ್ಯತೆಗಳು ಕಡಿಮೆ ಆಗ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಜಸ್ಥಾನ್ ರಾಯಲ್ಸ್ದ ಇವತ್ತಿನ ಅತ್ಯಂತ ಗಟ್ಟಿ ಕೂಡ ಯಾರಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿ. ಆ ವೈಭವ್ ಸೂರ್ಯವಂಶಿ ಅವರ ಆಟ, ಅದ್ರ ಜೊತೆಗೆ ಇನ್ನುಳಿದವರ ಅವ್ರ ಸಹಕಾರ, ಇದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ವೈಭವ್ ಸೂರ್ಯವಂಶಿಯನ್ನು ಮತ್ತೀಗ ಇವತ್ತಿನ ಗುಜರಾತ್ ಟೈಟನ್ಸ್ ಆಗಿರ್ಬೋದು, ಇನ್ನು ಮುಂಬರುವ ದಿನದ RCB ಆಗಿರ್ಬೋದು, ಮೇನ್ ಟಾರ್ಗೆಟ್ ಯಾರಪ್ಪ ಅಂದ್ರೆ ಈಗಾಗಲೇ ಹೇಳಿದಾಗ ನಿಮಗೆ ನಮ್ಮ ವೈಭವ್ ಸೂರ್ಯವಂಶಿ ಬಿಹಾರಿ ಮೇಲೆ ಅವ್ರು ಔಟ್ ತೆಗೆಯುವಂಥ ಕೆಲಸ ಮಾಡ್ತಾರೆ. ಒಂದು ಕಾಲಕ್ಕೆ ಸಚಿನ್ ತೆಂಡೂಲ್ಕರ್ ಮೇಲೆ ಇತ್ತದು. ಅವರು ಸಣ್ಣ ವಯಸ್ಸಿನಲ್ಲೇ ಆಟಕ್ಕೆ ಬಂದಂಥವ್ರು. ಅವತ್ತು ಅವರು ದಿಗ್ಗಜ ಆಟಗಾರರು, ಎರಡನ್ನೂ ಮಿಕ್ಸ್ ಮಾಡ್ಕೊಂಡಂಥವ್ರು, ಆಕ್ರಮಣ ಮತ್ತು ಡಿಫೆನ್ಸ್. ಗವಾಸ್ಕರ್ ಮತ್ತು ವಿವಿಯನ್ ರಿಚರ್ಡ್ ಎರಡೂ ಲಕ್ಷಣಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು ಬೆಳೆದಂಥವ್ರು. ಇವರು ಇವತ್ತು ಯಾವ ರೀತಿ ಆಗ್ಬೋದು? ವೈಭವ್ ಸೂರ್ಯವಂಶಿ ಅವರು ಈಗ ಹೆಜ್ಜೆ ನಿಧಾನಕ್ಕೆ ಸಚಿನ್ ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಆಗ್ತಾ ಇದ್ದಾರೆ. ಮೋಸ್ಟ್ಲಿ ಇವತ್ತು ನಾವು ಧೈರ್ಯದಿಂದ ಹೇಳಬೇಕಾಗಿದೆ, ಇದೇ ಆಟ ಮುಂದುವರೆದ್ರೆ ಇದೇ ರೀತಿ ಮುಂದಿನ ಒಂದು 20-25 ವರ್ಷವರೆಗೆ ಸೂರ್ಯವಂಶಿ ಭಾರತದ ಕ್ರಿಕೆಟದ ಅಂಗವಾಗಿ ಬೆಳೆದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿ ಸಚಿನ್ ಅವರು ಎಲ್ಲ ದಾಖಲೆಗಳು ಮೀರಿ ನಿಲ್ಬೋದೇನೋ ಅನ್ನೋ ಮಾತು ಮಾತ್ರ ಈಗ ಸ್ಟಾರ್ಟ್ ಆಗಿದೆ. ಅದು ಆರಂಭ ಅಂತ. ಯಾಕಂದರೆ ಯಾವ ಸಮಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಸುದೀರ್ಘವಾಗಿ ಆಡಿದಂಥವ್ರು ಕ್ರಿಕೆಟ್ ರಂಗವನ್ನು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು, ಅವರನ್ನು ಮೀರಿ ನಿಲ್ಲೋದು ಕೆಲಸ ಅಲ್ಲ. ಆದರೂ ಈ ಕುಡಿಯಲ್ಲಿ ನಾವು ನೋಡ್ಬೋದಾಗ್ಯದ. ಇಲ್ಲಿ ಶಕ್ತಿ ಅದಪ್ಪ, ಯುಕ್ತಿ ಇರೋದು, ಎಲ್ಲನೂ ಅಂತೇಳಿ. ಏನೂ ಇರಲಿ, ಮುಂಬರುವ ಈ ಒಂದು ಎರಡನೇ ಫೈನಲಿಸ್ಟ್ ಯಾರಾಗ್ಬೋದು ಕುತೂಹಲ ಮಾತ್ರ ಇದ್ದೇ ಇದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಸೆಕ್ಷನ್ ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ ಸೆಕ್ಷನ್ ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ
ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.